ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಮತ್ತು ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ರಾವ್ ಟ್ರಾವೆಲ್ ವಾಸ್ಗೆ ಸ್ವಾಗತ. ಸೊ ಗಾಯ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಮಾಡಿದ್ರೆ ಫಸ್ಟ್ ಮತ್ತು ಲೇಟೆಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಮಧುಗಿರಿ ಬೆಟ್ಟದಲ್ಲಿದ್ದೀವಿ. ಅಂದರೆ ನಿಮಗೆ ಮಧುಗಿರಿ ಬೆಟ್ಟದ ವಿಶೇಷತೆ ಏನು, ಇಲ್ಲಿ ಎಷ್ಟು ಜನ, ಇಲ್ಲಿ ಸೀನರಿ ಹೇಗಿದೆ, ಮತ್ತು ಇಲ್ಲಿ ಒಂದು ಅಂದರೆ ಹೈದರಾಲಿ ಟೈಮಲ್ಲಿ ಬೆಟ್ಟ ಇದು ಕಟ್ಸಿದ ಕೋಟೆ ಕಟ್ಸಿದ್ರು, ಆ ಕೋಟೆಯೆಲ್ಲ ಹೇಗಿದೆ ಎಲ್ಲ ಕವರ್ ಮಾಡ್ತಿದ್ದೀವಿ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೀವು ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ನಮ್ಮ ಜರ್ನಿನ ಶುರು ಹಿಡಿಯೋದು. ಸೊ ಗೈಸ್, ನಾವು ಇಲ್ಲಿ ಬಂದ ತಕ್ಷಣವೇ ಎಂಟ್ರೆನ್ಸು ಅಂದರೆ ಇವಾಗ ಇನ್ನೂ ನಾವು ಫೋರ್ಟ್ಗೆ ಎಂಟ್ರಿ ಕೊಟ್ಟಿಲ್ಲ, ಬಟ್ ಎಂಟ್ರೆನ್ಸಲ್ಲೇ ನಿಮಗೆ ಫಸ್ಟು ಕಾಣಿಸೋದು ಇದೆ ನೋಡಿ ಫ್ರೆಂಡ್ಸ್. ನೀವು ನೋಡಿಸ್ತಾ ಇದ್ದೀನಿ ನಾನಿಲ್ಲಿ, ಇಲ್ಲಿ ನಿಮಗೆ ಕ್ಲೋಸಪ್ಪಲ್ಲಿ ನೋಡಿ ಕಾಣಿಸ್ತಿದೆ, ಇದೇ ಫಸ್ಟ್ ಗೇಟು. ಈ ಗೇಟು ಅಲ್ಲಿ ನಿಮಗೆ ಕುರ್ಚಿ ಥರ ಕಾಣಿಸ್ತಾ ಇರ್ಬೋದು, ಅಲ್ಲೇ ವಾಚ್ಮನ್ ಕುತ್ಕೊಳೋದು. ಸೊ ಇದು ಫಸ್ಟ್ ಎಂಟ್ರಿ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಾವು ಇವಾಗ ನೆಕ್ಸ್ಟ್ ನೋಡೋಣ ನಾವು. ಸೊ ನೆಕ್ಸ್ಟು ನಾವು ಒಳಗಡೆ ಬಂದ ತಕ್ಷಣ ಅಲ್ಲಿಂದ ಶೂಟ್ ಮಾಡ್ಕೊಬೇಕಾಗಿತ್ತು, ಬಟ್ ಅಲ್ಲಿಂದನೇ ನಿಮಗೆ ಸ್ಟಾರ್ಟಿಂಗಲ್ಲೆಲ್ಲ ಕಾಣಿಸಂತ ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಸೊ ಸ್ವಲ್ಪ ಮುಂದೆ ಬಂದು ನಿಮಗೆ ಇಲ್ಲಿ ರೆಕಾರ್ಡಿಂಗ್ ನಿಮಗೆ ಕಾಣಿಸ್ತಿರ್ಬೋದು. ಸೊ ಇದು ಮಿಕ್ಕಿದ ರೆಕಾರ್ಡಿಂಗ್ ನಾವು ಮಾಡಿದ್ದು. ಸೊ ಗಾಯ್ಸ್, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಸೊ ಇವತ್ತು ನಮ್ಮ ಜರ್ನಿ ಜೊತೆ ನನ್ನ ಫ್ರೆಂಡು ಶ್ರೀನಿಧಿ ಅಂತ ಜಾಯ್ನ್ ಆಗಿದ್ದಾನೆ. ಹಾಯ್ ಹೇಳೋ. ಸೊ ಇವಾಗ ನಮ್ಮ ಜರ್ನಿನ ನಾವು ಶುರು ಮಾಡೋಣ ಬನ್ನಿ. ಈಗ ನಾವು ಮೀನ್ಸ್ ವಾಕ್ ಮಾಡ್ಕೊಂಡು ಹೋದರೆ ತುಂಬ ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ, ಕವರ್ ಮಾಡೋಕ್ಕಾಗೋದಿಲ್ಲ. ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಬಂದಾಗ ಮಾತ್ರ ನಿಮಗೆ ನಾನು ನೋಡಿಸಿ ಆ ಪ್ಲೇಸ್ ಬಗ್ಗೆ ಹೇಳ್ತೀನಿ. ಸೊ ಬನ್ನಿ. ಸೊ ಗಾಯ್ಸ್, ಇಲ್ಲಿ ನೀವು ಬರ್ತಿರ್ಬೋದು, ನಾವು ಮುಂದೆ ಬರ್ತಾ ಬರ್ತಾ ನಮಗೆ ಇಲ್ಲೊಂದು ಟೆಂಪಲ್ ಕಾಣಿಸ್ತು. ಇದು ಮೋಸ್ಟ್ಲಿ ನಾರಾಯಣ ದೇವ್ರ ಟೆಂಪಲ್ ಅನ್ಕೊತೀನಿ. ಬಟ್ ನಿಮಗಿಲ್ಲಿ ನಾನು ಇದು ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ನೋಡಿದೆ, ಅಕ್ಕಪಕ್ಕ ನೋಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಮ್ಮ ಫ್ರೆಂಡ್ ಬಿಟ್ಟರೆ ಇಲ್ಲಿ ನಿಮಗೆ ಒಬ್ಬರು ಕೂಡ ಕಾಣಿಸ್ತಿಲ್ಲ ನೋಡಿ. ದೂರದವರೆಗೂ ಒಬ್ಬರು ಕೂಡ ಕಾಣಿಸ್ತಿಲ್ಲ. ಒಂದು ಕಾರ್ ಕಾಣಿಸ್ತಿದೆ ಅಷ್ಟೇ. ಅಲ್ಲಿ ಪಕ್ಕದಲ್ಲಿ ನಿಮಗೆ ಜಾಗ ಕಾಣಿಸ್ತಾ ಇಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದ್ರಿ, ಬಟ್ ಅಲ್ಲೂ ಕೂಡ ಯಾರೂ ಒಳಗಡೆ ಇಲ್ಲ. ಸೊ ನಾವೇ ಹಂಗೆ ಶೂಟ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಡಿಸೈಡ್ ಆದ್ರಿ. ಸೊ ಇಲ್ಲಿ ಬರ್ತಿದೀವಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕಂಬ ಇದು. ಅದಾದ್ಮೇಲೆ ಇನ್ನೂ ಟೆಂಪಲ್ ಒಳಗಡೆ ಇವಾಗ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ನಿಮಗೆ ಟೆಂಪಲ್ಲು ನಿಮಗೆ ಝೂಮ್ ಮಾಡಿ ಮೀನ್ಸ್ ಹತ್ರದಿಂದ ನೋಡಿಸ್ತಿದ್ದೀನಿ. ಅಲ್ಲಿ ಮುಂದ್ಗಡೆ ನಿಮಗೆ ಒಳಗಡೆ ಗ್ರೀನ್ ಕಲರ್ ಗೇಟ್ ಥರ ಕಾಣಿಸ್ಬೋದು, ಅದ್ರ ಒಳಗಡೆ ಮೋಸ್ಟ್ಲಿ ಟೆಂಪಲ್ ದೇವ್ರು ಇರ್ಬೋದೇನೋ. ನಾನು ಅನ್ಕೊಳೋ ಪ್ರಕಾರ ಬರೀ ವೀಕೆಂಡ್ಸಲ್ಲಿ ಮಾತ್ರ ಓಪನ್ ಆಗುತ್ತೆ ಅನ್ಕೋತೀನಿ, ಅಂದರೆ ಸಂಡೇ ಸ್ಯಾಟರ್ಡೇಸ್ ಅದು ಮಾತ್ರ. ಬಿಕಾಸ್ ನನಗೆ ಕೂಡ ಅಲ್ಲಿರೋ ವಾಚ್ಮ್ಯಾನ್ ಹೇಳಿದ್ರು, ಸಂಡೇ ಸ್ಯಾಟರ್ಡೇಸ್ ಮಾತ್ರ ಇಲ್ಲಿ ತುಂಬ ಜನ ಬರೋದನ್ಬಿಟ್ಟು ಮೋಸ್ಟ್ಲಿ ಆ ಡೇಸ್ ಮಾತ್ರ ಓಪನ್ ಮಾಡ್ಬೋದು, ಮಿಕ್ಕಿ ಡೇಸ್ ಕ್ಲೋಸ್ ಮಾಡಿರ್ಬೋದೇನೋ. ಈಗ ಬನ್ನಿ, ಇವಾಗ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಮ್ಮ ರಿಯಲ್ ಜರ್ನಿ. ಈಗ ಬೆಟ್ಟ ಹತ್ತೋದು ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಿಯಲ್ ಜರ್ನಿ. ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ಬೋದು ತುದಿ, ಅದೇ ಕೊನೆ ಬೆಟ್ಟ. ಸೊ ಗಾಯ್ಸ್, ಇಲ್ಲಿ ನಾವು ಮತ್ತೆ ಇವಾಗ ಒಳಗಡೆ ಬಂದಿದ್ದೀವಿ, ಗೇಟ್ ಒಳಗಡೆ. ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಪೂರ್ತಿ ಹಿಲ್ ಟಾಪ್ ನೋಡಿಸ್ತಾ ಇದ್ದೀನಿ. ಮತ್ತು ಈ ಕಡೆ ನೋಡ್ಬೋದು ನಿಮಗೆ ಫುಲ್ ಗ್ರೀನರಿ ಐತೆ, ಈ ಥರ ಗ್ರೀನರಿ. ಸೊ ಗಾಯ್ಸ್, ಈ ಥರ ನಿಮಗೆ ಸೀನರಿ ಈ ಥರ ನಾವು ಬೆಂಗಳೂರು ನೋಡೋಕ್ಕೆ ಸಿಗೋದಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಬೆಂಗಳೂರದು ತುಂಬ ಪೊಲ್ಯೂಟೆಡ್ ಇರುತ್ತೆ. ಸೊ ನಾವು ಬೆಂಗಳೂರು ಈ ಥರ ಒಳ್ಳೆ ಸೀನರಿ, ಈ ಥರ ಒಳ್ಳೆ ಗಾಡಿ ತೊಗೊಬೇಕಂದ್ರೆ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಅಂತ ಕಡೆ ಹೋಗಬೇಕಾಗುತ್ತೆ. ಬಟ್ ಈ ಥರ ನೀವು ಎಲ್ಲಾನ ಟ್ರೆಕ್ಕಿಂಗ್ ಬಂದಾಗ, ಆಚೆಗಡೆ ಎಂಜಾಯ್ಮೆಂಟಿಗೆ ಬಂದಾಗ ನಿಮಗೆ ಈ ಥರ ಒಳ್ಳೆ ಸೀನರಿ ಸಿಗುತ್ತೆ, ಒಳ್ಳೆ ಗಾಳಿ ತೊಗೊಳೋ ಅನುಭವ ಎಲ್ಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇವಾಗೂ ನಮಗೆ ಯಾರೂ ಕಾಣಿಸಿಲ್ಲ, ಬಟ್ ಇಲ್ಲಿ ಒಬ್ಬರು ಆಂಟಿ ಕೂತಿದ್ದಾರೆ ಅಷ್ಟೇ, ಒಬ್ರು ಕಾಣಿಸೋದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರೂ ಕಾಣಿಸ್ತಾನೆ ಇಲ್ಲ. ನಾವು ಲೆಡ್ಜರಲ್ಲಿ ನೋಡ್ದಂಗೆ ನಮ್ಗಿಂತ ಮುಂಚೆ 5 ಜನ ಹೋದ್ರು ಟ್ರೆಕ್ಕಿಂಗ್ಗೆ, ಬಟ್ ಅವ್ರು ಎಲ್ಲಿದ್ದಾರೆ ಇನ್ನೂವರೆಗೂ ಕಾಣಿಸಿಲ್ಲ. ಅವ್ರ ಟೈಮಿಂಗ್ಸ್ ಬಂದು 8:30 ಅಂತ ನೋಡಿಸ್ತಿತ್ತು. ಸೊ 8:30 ಅಂದರೆ ನಮ್ಗಿಂತ ಮುಂಚೆನೇ ಹೋಗ್ಬಿಟ್ಟಿರ್ತಾರೆ. ಬಿಕಾಸ್ ನಾವಿಲ್ಲಿ 9:15 9:20 ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಫಸ್ಟ್ ಲೇಯರ್, ಇದು ಕೋಟೆದು ಫಸ್ಟ್ ಲೇಯರ್. ಅಂದರೆ ಎಂಟ್ರಿ ಕೊಟ್ಟ ತಕ್ಷಣ ನಿಮಗೆ ಫಸ್ಟ್ ಬಾಗಿಲು ಥರ ಇದು ಫಸ್ಟ್ ಲೇಯರ್ ಸ್ನೇಹಿತರೆ. ಸೊ ಈ ಲೇಯರಿಂದ ನಾವು ಒಳಗಡೆ ಹೋದಾಗ ನಿಮಗೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಸುತ್ತೂರ ಬೆಟ್ಟಗಳೈತೆ. ಇದಾದ್ಮೇಲೆ ಅಲ್ಲಿ ಮೇಲ್ಗಡೆ ಒಂದು ನಿಮಗೆ ಇನ್ನೊಂದು ಲೇಯರ್ ಕಾಣಿಸುತ್ತೆ. ಅದು ಇನ್ನೂ ಸ್ವಲ್ಪ ಮುಂದೆ ಹೋದ ತಕ್ಷಣ ನಿಮಗೆ ಕಾಣಿಸುತ್ತೆ ಇನ್ನೊಂದು ಲೇಯರು.
ಇಲ್ಲಿ ನೋಡಿ ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಕಲ್ಲಲ್ಲೇ ಬಾಕ್ಸ್ ಶೇಪಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಇದು ವಾಕ್ ಮಾಡೋಕ್ಕೆ ಈಸಿ ಇರಲಿ ಅಂತ, ಬಿಕಾಸ್ ಇಲ್ಲಿ ಸ್ವಲ್ಪ ಸ್ಲಿಪ್ ಆಗ್ತಿತ್ತು. ಸೊ ಆ ಬಾಕ್ಸಲ್ಲಿ ನಾವು ನಮ್ಮ ಕಾಲಿಗ್ದಾಗ ಅಂದರೆ ಫುಲ್ ರಫ್ ಆಗಿರುತ್ತಲ್ವ, ಸೊ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ನಿಂತ್ಕೊಳಕ್ಕೆ. ಸೊ ಆ ಥರ ಆಗ್ತಿತ್ತು. ಅದಾದಮೇಲೆ ಈ ಬಾಕ್ಸ್ನೆಲ್ಲ ನಾವು ನೀಟಾಗಿ ಇದ್ರ ಮೇಲೆಲ್ಲ ವಾಕ್ ಮಾಡಿ ದಾಟ್ಮೇಲೆ ನಿಮಗೆ ಅಲ್ಲಿ ನಿಮಗೆ ಮೇಲೆ ಕಾಣಿಸ್ತಿರ್ಬೋದು, ಚಿಕ್ಕದು ನೋಡಿ ಅಲ್ಲಿ ಕಾಣಿಸ್ತಿದೆ ನಿಮಗೆ ಇನ್ನೊಂದು ಕೋಟೆ ಥರ. ಸೊ ಬನ್ನಿ ಅದ್ರ ಗಂಟ ಹೋಗೋಣ, ಒಳಗಡೆ ಏನೇನಿದೆ ಅಂತೆಲ್ಲ ನೋಡೋಣ. ನನ್ನ ಫ್ರೆಂಡ್ ನೋಡಿ ನನಗಿಂತ ಮುಂಚೆನೇ ಹೋಗ್ತಾ ಇದ್ದಾನೆ, ಫುಲ್ಲು ಕುತೂಹಲ ಅವನಿಗೆ. ಫಸ್ಟೇ ಸ್ವಲ್ಪ ಹಿಸ್ಟ್ರಿ ಸ್ಟೂಡೆಂಟ್ ಕೂಡ ಅವನು. ಆದ್ಮೇಲೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಈ ಕೋಟೆ ಕಟ್ಟಿರೋ ವಿಧಾನ ನೋಡಿದ್ರೆ, ಅಂದರೆ ಇದು ಫಸ್ಟು ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ, ಸ್ವಲ್ಪ ಓದಿದೆ. ಅವಾಗ ಇದನ್ನು ಕಟ್ಸಿದ್ದು ರಾಜ ಹಿರೇಗೌಡ ಅಂತ ಗೊತ್ತಾಯಿತು. ಆಮೇಲೆ ನಂತರ ಇದನ್ನು ತುಂಬ ಜನ ರಾಜರು ಆಳ್ವಿಕೆ ಮಾಡಿದ್ರು. ಅಂದರೆ ವಿಜಯನಗರ ಡೈನಾಸ್ಟಿ ಅವರು, ಅಂದರೆ ವಿಜಯನಗರ ವಂಶಸ್ಥರು, ಅದಾದಮೇಲೆ ಗಂಗರು, ತುಂಬ ಜನ ಆಳ್ವಿಕೆ ಮಾಡಿದ್ರು. ಅದಾದಮೇಲೆ ಇದನ್ನು ಇನ್ನೂ ವಿಸ್ತಾರ ಮಾಡಿದ್ದಾರೆ ಹೈದರಾಲಿ ಸ್ನೇಹಿತರೆ. ಸೊ ಈ ಕೋಟೆನ ಇನ್ನೂ ವಿಸ್ತಾರ ಅಂದರೆ ತುಂಬ ಗಂಟ ಅಂದರೆ ಮೀನ್ಸ್ ತೊಗೊಂಡು ಹೋಗಿದ್ಯಾರಂತಂದರೆ ಹೈದರಾಲಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಕಂಬಗಳು ಕೂಡ ನೋಡಿ ಜಾಸ್ತಿ ನಿಮಗೆ ಅಂದರೆ ಮುಸಲ್ಮಾನರ ಕೆತ್ತನೆಗಳ ಥರ ಕಾಣಿಸ್ತಿದೆ, ಅಂದರೆ ಮುಸಲ್ಮಾನ ದೊರೆಗಳ ಕೆತ್ತನೆ ಥರ ಇದೆ ಇದು. ಕೋಟೆಗಳು ಜಾಸ್ತಿ ಅಂದರೆ ಇಲ್ಲಿ ಬರೋದು ನಾವು ಮೇಲೆ ಗಂಟ ಕೂಡ ನಿಮ್ಮ ಮೇಲೆ ಟಾಪಲ್ಲಿ ಕೂಡ ನೋಡಿದ್ರು ಕೋಟೆ, ಆ ಕೋಟೆ ಕೆತ್ತನೆಗಳೆಲ್ಲ ಅವರೇ ಮಾಡಿರೋ ಥರ ಐತೆ. ಬಿಕಾಸ್ ಆಮೇಲೆ ಹೈದರಾಲಿ ಅವರ ಇದಕ್ಕೆ ಒಳಪಟ್ಟಿತ್ತದು ಈ ರಾಜ್ಯ. ಸೊ ಅವಾಗ ಅವ್ರು ವಿಸ್ತರಣೆ ಮಾಡಿದ್ದಾರೆ. ಸೊ ಗಾಯ್ಸ್ ಹೀಗೆ ಮುಂದೆ ಬಂದರೆ ನಿಮಗೆ ಕಾಣಿಸ್ತಿರ್ಬೋದು ಯಾವ ಥರ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಪೂರ್ತಿ ಅಂದರೆ ಇರೋ ಜಾಗನೇ ಹೇಗೆ ಕೊರೆದು ಮೆಟ್ಲು ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮೊದಲು ಇದು ಬೆಟ್ಟ ಏನೂ ಇದ್ದಿಲ್ಲ ಸ್ನೇಹಿತರೆ, ಅಂದರೆ ಅಷ್ಟು ಚೆನ್ನಾಗಿದ್ದಿಲ್ಲ. ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿ ಇದನ್ನು ಸರ್ವೆ ಮಾಡಿ ಇದನ್ನು ನೀಟಿಗೆ ಜನ ಓಡಾಡೋಕ್ಕೋಸ್ಕರ ಒಂದು ಒಳ್ಳೆ ಪಾತ್ ಮಾಡಿದ್ದಾರೆ. ಇಲ್ಲಿ ನೀವು ಕಾಣಿಸ್ಬೋದು ತುಂಬ ನ್ಯಾರೋ ಇದೆ, ಒಂದೇ ಸತಿ ಜಾಸ್ತಿ ಜನ ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗ್ಬೋದು. ಸೊ ಈ ಥರ ಹೋಗ್ತಾ ಇದ್ದಾರೆ. ಸೊ ಸ್ನೇಹಿತರೆ ಇದು ಪಾರ್ಟ್ 1 ವಿಡಿಯೋ ಆಗಿತ್ತು. ಇನ್ನೂ ಪಾರ್ಟ್ 2 ವೀಡಿಯೋಸ್ ಎಲ್ಲ ಮುಂದೆ ಬರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ರಾವ್ ಟ್ರಾವೆಲ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ.